ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಇವೆಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಿರ್ತೀನಿ. ಹಾಗಾದ್ರೆ ನಿಮ್ಗೆ ಇವೆಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳು ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಈ ಪ್ಲೇ ಲಿಸ್ಟ್ ಒಳಗಡೆ ಇರುವಂಥ ಎಲ್ಲ ವಿಡಿಯೋಗಳು ಏನಾಗ್ತಾವಪ್ಪ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಏನಾಗ್ತಾವಪ್ಪ ಅಂದ್ರೆ ಸಿಗ್ತಾವೆ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ 51,736 ಮತ್ತು 35,847 ಈ ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿದಾಗ ವ್ಯತ್ಯಾಸ ಅಂತಂದಾಗ ಮೊದಲ ಇದ್ರ ಒಳಗಡೆ ಇದನ್ನ ಕಳಿಬೇಕು. ಎಷ್ಟಿದೆಯಪ್ಪ ಅಂದ್ರೆ 51,736, ನೆಕ್ಸ್ಟ್ 35,800 ಎಷ್ಟಿದೆಯಪ್ಪ ಅಂದ್ರೆ 47 ಇದೆ. ಇದನ್ನ ಮೊದಲ ಈ ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ ಇದು ಮೇಲೆ 10 ಇದೆ. 10 ಅಂದ್ರೆ ಇದನ್ನ 6 ಇದೆ ಅಂದ್ರೆ 16 ಅಂತ 16 7 ಕಳೆದ್ರೆ ಇದು 9 ಉಳಿತದೆ. 4 1 5 ಆಯ್ತು. 13 ಒಳಗಡೆ 5 ಕಳೆದ್ರೆ ಇದು ಎಷ್ಟು ಉಳಿತದಪ್ಪ ಅಂದ್ರೆ 8 ಉಳಿತದೆ. 8 1 9 ಆಯ್ತು. 17ರಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 9 ತೆಗಿಬೇಕಾಗ್ತದೆ. 17ರಾಗ 9 ತೆಗೆದ್ರಪ್ಪ ಅಂದ್ರೆ ಇಲ್ಲಿ ಕೂಡ 8 ಉಳಿತದೆ. ನೆಕ್ಸ್ಟ್ 5 1 5 1 6 ಆಯ್ತು. 11ರಾಗ 6 ಕಳೆದ್ರೆ ಇಲ್ಲಿ 5 ಉಳಿತದೆ ಒಂದು ಕೈಲ. 5ರಾಗ ಇಲ್ಲಿ 4 ಕಳೆದ್ರೆ 1 ಉಳಿತದೆ. 15,889 ಅಂತ ಕೇಳ್ತೀವಿ. ಇಲ್ಲಿ ಇದನ್ನ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಇಲ್ಲಿ ನೋಡ್ರಿ, ಬಿಡಿ 10 100 1000 10,000 ಇದೆ. ಇಲ್ಲಿ 1 ಇದೆ. 1ರ ಹಿಂದಿನ ಸಂಖ್ಯೆ ನೋಡ್ರಿ 5 ಇದೆ. 1ರ ಹಿಂದಿನ ಸಂಖ್ಯೆ ಏನಿದೆಪ್ಪ ಅಂದ್ರೆ 5 ಇದೆ. 5 ಇತ್ತಪ್ಪ ಅಂದ್ರೆ 0ದಿಂದ ಹಿಡಿದು 5ರ ತನ ಇತ್ತಪ್ಪ ಅಂದ್ರೆ 4ರ ತನ ಇದ್ದವಪ್ಪ ಅಂದ್ರೆ 1000 ಮುಂದಿನ ಸಂಖ್ಯೆ ಏನಾಗಂಗಿಲ್ಲಪ್ಪ ಅಂದ್ರೆ ಬದಲಾಗಂಗಿಲ್ಲ. ಒಂದು ವೇಳೆ 5 6 7 8 ಇತ್ತಪ್ಪ ಅಂದ್ರೆ ಅದ್ರ ಹಿಂದಿನ ಸಂಖ್ಯೆ 5ರ ಮೇಲೆ ಇತ್ತಪ್ಪ ಅಂದ್ರೆ ಅಥವಾ 5 ಇತ್ತಪ್ಪ ಅಂದ್ರೆ ಈ ಸಂಖ್ಯೆಗೆ ಏನಾಗ್ತದಪ್ಪ ಅಂದ್ರೆ ಒಂದು ಸಂಖ್ಯೆ ಕೂಡ್ತದೆ. ಒಂದಿದ್ದು ಎರಡು ಹಾಕದ ಉಳಿದು ಎಲ್ಲವೂ ಏನಾಗ್ತವಪ್ಪ ಅಂದ್ರೆ 0 ಆಗಿ ಬದಲಾವಣೆ ಆಗ್ತವೆ. ಹಾಗಾಗಿ 20,000 ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಆಯತಗಣದ ಜಾಲಾಕೃತಿ ಯಾವುದು ಅಂತ ಕ್ವಶನ್ಸ್ ಇದೆ. ಆಯತಗಣದ ಜಾಲಾಕೃತಿ ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾಗ ಇಲ್ಲಿ ಕೊಟ್ಟಿರುವಂತದ್ದು ಆಯತ ಒಳಗಡೆ ಯಾವ ಆಯತಗಣದ ಜಾಲಾಕೃತಿ ಮೊನ್ನೆ ಹೇಳಿದ ನಮ್ಗೆ 3 ಆಯಾಮದ ಆಕೃತಿಗಳು ಪಾಠದ ಒಳಗಡೆ ಇಲ್ಲಿ ಮುಖಗಳು, ಅಂಚುಗಳು ಮತ್ತು ಶೃಂಗಗಳ ಮೇಲೆ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಜೊತೆಗೆ ಜಾಲಾಕೃತಿಗಳ ಮೇಲೆ ಕ್ವಶನ್ಸ್ ನ ಕೇಳ್ತಾನೆ ಅಂತೇಳಿ ಈ ಕ್ವಶನ್ ಜಾಲಾಕೃತಿ ಮೇಲೆ ಕ್ವಶನ್ಸ್ ನ ಕೇಳಿದ ನೋಡ್ರಿ. ಹಾಗಾದ್ರೆ ಇದ್ರ ಒಳಗಡೆ ಆಯತ ಜಾಲಾಕೃತಿ ಯಾವುದಪ್ಪ ಅಂದ್ರೆ ಇದು ನೀವು ಪುಸ್ತಕದಾಗ ತೆಗೆದು ನೋಡ್ರಿ. ಈ ಚಿತ್ರಗಳನ್ನು ಕೊಟ್ಟಿದ್ದಾನೆ. ಆಯತದ್ದು ಮತ್ತು ಗಣದು ಮತ್ತು ಶಂಕುವಿನದು, ನೆಕ್ಸ್ಟ್ ಸಿಲಿಂಡರ್ದು ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ ಜಾಲಾಕೃತಿಗಳನ್ನು ಕೊಟ್ಟಿದ್ದಾನೆ. ಆ ಜಾಲಾಕೃತಿಗಳೊಳಗಡೆ 4 ಒಳಗಡೆ ಒಂದು ಕ್ವಶನ್ಸ್ ಅಂತೂ ಕೇಳ್ತಿರ್ತಾನೆ. ನೆಕ್ಸ್ಟ್ ಕ್ವಶನ್ಸ್, ಇದರಲ್ಲಿ ಈ ಚಿತ್ರದಲ್ಲಿ ಶೇಡ್ ಮಾಡಿರುವ ಭಾಗಗಳಿಗೆ ಸರಿ ಹೊಂದುವ ಸಮಾನ ಭಿನ್ನರಾಶಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ. ಶೇಡ್ ಮಾಡಿರುವಂತಹ ಸಮಾನ ಭಿನ್ನರಾಶಿನ ಹುಡುಕ್ಬೇಕಾಗ್ತದೆ. ಇಕ್ವಿವೆಲೆಂಟ್ ಫ್ರಾಕ್ಷನ್ಸ್ ಗಳನ್ನ ಟೋಟಲ್ ಎಷ್ಟು ಭಾಗಗಳದ ನೋಡ್ರಿ, 1 2 3 4 5 6 7 8 ಟೋಟಲ್ ಭಾಗಗಳು ಎಷ್ಟಿದಪ್ಪ ಅಂದ್ರೆ 8 ಇದಾವ. ಆ 8ನ ಏನ್ ಮಾಡಬೇಕಪ್ಪ ಅಂದ್ರೆ ಕೆಳಗಡೆ ಬರ್ಕೋಬೇಕು. 8 ಭಾಗಗಳಿದ್ದಪ್ಪ ಅಂದ್ರೆ 8. ಎಷ್ಟು ಪಿಲ್ ಆಗ್ಯಾವ ನೋಡ್ರಿ, 1 2 3 4 5 ಪಿಲ್ ಆಗಿದಾವೆ. 5 ಮೇಲೆ ಬರ್ಕೋಬೇಕು. ಹಾಗಾದ್ರೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾವುದನ್ನ ನೀವು ಕಡ್ತಾ ಹೊಡೆದ್ರೆ ಅಥವಾ ಯಾವುದನ್ನ ಭಾಗ ಮಾಡಿದ್ರೆ 5/8 ಬರ್ತದೋ ಅದು ರೈಟ್ ಆನ್ಸರ್ ಆಗ್ತದೆ. ಇದು 10 1 10 10 4 40 1/4 ಬರ್ತದೆ. ಇದು ಅಲ್ಲ. ನೆಕ್ಸ್ಟ್ 4 5 20 4 8 32 ಎಸ್ 5/8 ಬಂತು. ಹಾಗಾದ್ರೆ ಇದೇ ರೈಟ್ ಆನ್ಸರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ 4 4 16 4 6 24 2 2 4 2 3 6 2/3 ಬರ್ತದೆ. ನೆಕ್ಸ್ಟ್ ಇದು 6 2 ಇಲ್ಲಕಂದ್ರೆ 4 3 ಎಷ್ಟಪ್ಪ ಅಂದ್ರೆ 12 4 4 16 3/4 ಬರ್ತದೆ. 5/8 ಬರೋದು ಯಾವುದಪ್ಪ ಅಂದ್ರೆ 20/32. ಹೀಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸಿ ರೈಟ್ ಆನ್ಸರ್ ಆಗ್ತದೆ. ಈ ತರ ಈ ಕ್ವಶನ್ಸ್ಗಳನ್ನ ಕೇಳ್ತಿರ್ತಿರ್ತಾರೆ. ಯಾವ ಕ್ವಶನ್ಸ್ನ ಯಾವ್ದು ಏನೇನು ಕೇಳಿರ್ತಾನೆ ಅಂತೇಳಿ ನಾವು ಸಿಂಪಲ್ ಆಗಿ ನೋಡ್ಕೋತಾ ಸಾಧ್ಯ ಆದಷ್ಟು ಈಸಿ ವೇ ಒಳಗಡೆನೆ ಹೋಗ್ಬೇಕಾಗ್ತದೆ. ಇಲ್ಲಿ ನೋಡ್ರಿ 24 26 16 ಇಲ್ಲಿ ಗ್ಯಾಪ್ ಇದೆ. ನೆಕ್ಸ್ಟ್ ಈ ಸರಣಿಯಲ್ಲಿ ಬಿಟ್ಟ ಸ್ಥಳದಲ್ಲಿ ಬರಬೇಕಾದ ಸಂಖ್ಯೆನು ನೋಡಿದ ತಕ್ಷಣ ಗೊತ್ತಾಗ್ತದೆ. 24 20 ಆಗ್ಯದ, 4 ಕಡಿಮೆ ಆಗ್ಯದ. ಮತ್ತೆ ಇಲ್ಲಿ 16 4 ಕಡಿಮೆ ಆಗ್ಯದ. ಮತ್ತೆ ನೀವು 16ಕ್ಕೆ 4 ಕಡಿಮೆ ಮಾಡಿಬಿಟ್ರೆ ಎಷ್ಟಪ್ಪ ಅಂದ್ರೆ 12 ಬರ್ತದೆ. 12ಕ್ಕೆ 4 ಕಡಿಮೆ ಮಾಡ್ರಿ 8 ಬರ್ತದೆ. ಹಾಗಾದ್ರೆ ಇಲ್ಲಿ ಬಿಟ್ಟೋದ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ 12 ಆಗಿರ್ತದೆ. ಸೀರೀಸ್ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನ ಬಿಡಿಸಿದ್ದೀನಿ. ನೆಕ್ಸ್ಟ್ ಕ್ವಶನ್ಸ್, ಒಬ್ಬ ರೈತನು ತನ್ನ ಜಮೀನಿನಲ್ಲಿ 35 ಕ್ವಿಂಟಾಲ್
ಭತ್ತ ಬೆಳೆಯುತ್ತಾನೆ. ಅವನು ಪ್ರತಿ ಕ್ವಿಂಟಾಲ್ ಭತ್ತವನ್ನು ರೂಪಾಯಿ 1865ಕ್ಕೆ ಮಾರುತ್ತಾನೆ. ಅದರಿಂದ ಅವನಿಗೆ ದೊರೆಯುವ ಒಟ್ಟು ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ. ನೋಡ್ರಿ, ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಗುಣಿಸಿಬಿಡ್ಬೇಕಷ್ಟೇ. ಎಷ್ಟಿದೆ? 1865 ರೂಪಾಯಿ ಒಂದು ಕ್ವಿಂಟಲ್ನ ಭತ್ತದ ಬೆಲೆ ಇದು. ಆ ರೈತ ಬೆಳೆದಿದ್ದಷ್ಟು 35 ಕ್ವಿಂಟಲ್ನ ಏನು ಮಾಡ್ತಾನಪ್ಪ ಅಂದ್ರೆ ಬೆಳಿತಾನಂತೆ. 35 ಕ್ವಿಂಟಲ್ನ ಆತ ಬೆಳಿತಾನ ಅನ್ನೋದಾದರೆ ನೀವು ಒಂದೇ ಒಂದು ಸಂಖ್ಯೆ ಮೇಲೇ ಇದರದ ರೈಟ್ ಆನ್ಸರ್ ಯಾವುದು ಅಂತೇಳಿ ಸಾಧ್ಯ ಆದಷ್ಟು ಆನ್ಸರ್ಸ್ಗಳನ್ನ ಇಲ್ಲಿ ಮಾಡ್ಕೋಬೋದು. ಯಾವ ಥರಪ್ಪ ಅಂದ್ರೆ 5ರ ಬಗ್ಗೆ ಆಗ್ತೋಗ್ತಾನೆ. 5 ಎಷ್ಟಪ್ಪ ಅಂದ್ರೆ 25. ಕೊನೆಗಂತೂ 5 ಬರಬೇಕು. ಇಲ್ಲಿ 0 ಐತಿ, ಹಾಗಾದ್ರೆ ಈ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ, ಈ ಆಪ್ಷನ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೆ ನೀವು ಎಷ್ಟೇ ಮಲ್ಟಿಪ್ಲಿಕೇಷನ್ಸ್ ಮಾಡಿದಾಗ ಕೊನೆಗೆ ಎಷ್ಟು ಇರ್ಬೇಕಪ್ಪ? 5 ಇರಬೇಕು. ಈಗ 65,275 ಆಗಬೇಕು, ಇಲ್ಕಂದ್ರೆ 65,175 ಆಗಬೇಕು. ಅವಾಗ ಚೆಕ್ ಮಾಡಿರಿ, 75 75 ಎರಡೂ ಕಡೆ ಇರುವುದರಿಂದ ನಾನು ಇಲ್ಲಿ 5ರಲ್ಲಿ ಒಂದು ಸತ ಮಾಡ್ಕೊಂಡ್ಬಿಡ್ತೀನಿ. 5 ಇಲ್ಲೇ 25 ಆಯಿತು. ನೆಕ್ಸ್ಟ್ 5 ಆರಲೆ 30, 1 2 32, 5 8 40, 40 1 3 43, 5 1 5 1 4 9. ನೆಕ್ಸ್ಟ್ ಇಲ್ಲೊಂದು ಪ್ಲಸ್ನ ಹಾಕ್ತೀರಿ. ಪ್ಲಸ್ನ ಹಾಕಿದಾಗ ನೆಕ್ಸ್ಟ್ 3ರಲ್ಲಿ ಜರ್ನಿ 3 5 ಎಷ್ಟಪ್ಪ ಅಂದ್ರೆ 15, 1 ಕೈಲ 3 6 18, 1 19, ಇದು 1 ಕೈಲ ಇರ್ತದೆ. 3 8 24, 1 20, 24 1 5 25, 3 1 3, 3 1 2 5. ಹೌದಾ? 5ಕ್ಕೆ 5, 5 2 7, 9, ಇದು ಏನಾಗ್ತದಪ್ಪ ಅಂದ್ರೆ 12, 275 ಆಗ್ತದೆ. 9 1 10, 1 5 15, 6, 65,275. 65,275 ಎಲ್ಲಿದೆಪ್ಪ ಅಂದ್ರೆ ಆಪ್ಷನ್ಸ್ ಎ ಒಳಗಡೆ ಇದೆ. ಎ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. ಸಾಧ್ಯ ಆದಷ್ಟು ಒಂದು ಲೈನ್ ಒಳಗಡೆನೆ ಅದನ್ನ ಆನ್ಸರ್ಸ್ಗಳನ್ನು ಒಂದೆರಡು ನೋಡಿದ ತಕ್ಷಣ ಇದು ಆಪ್ಷನ್ಸ್ ಆಗ್ತದೆ, ಇದು ಆಪ್ಷನ್ಸ್, ಮೊದಲ ಆಪ್ಷನ್ಸ್ಗಳನ್ನ ರಿಮೂವ್ ಮಾಡ್ಬೋದು. ಒಂದು ಹಾಲಿನ ಕ್ಯಾನಿನಲ್ಲಿ 22 ಲೀಟರ್ 350 ಮಿಲಿ ಲೀಟರ್ ಹಾಲಿದೆ. ಅದರಲ್ಲಿ 19 ಲೀಟರ್ 700 ಮಿಲಿ ಲೀಟರ್ ಮಾರಾಟ ಮಾಡಲಾಗಿದೆ. ಹಾಲಿನ ಕ್ಯಾನಿನಲ್ಲಿ ಉಳಿದಿರುವ ಹಾಲಿನ ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ ಕೇಳಿದಾನೆ. ಇಲ್ಲಿ ಟೋಟಲ್ ಎಷ್ಟಿತ್ತು? ಹಾಲ 22 ಲೀಟರ್ ಮತ್ತು 350 ml ಹಾಲಿತ್ತು. ಅದ್ರಾಗ ಎಷ್ಟು ಮಾರ್ಯಾನವ? 19 ಲೀಟ್ರ್, ನೆಕ್ಸ್ಟ್ 700 ಮಿಲಿ ಲೀಟರ್ನ ಮಾರ್ಯಾನತ್ತ. ಅದ್ರಾಗ ಇಲ್ಲಿ ಕಳೆದು ಬಿಡ್ರಿ, ಹಾಲಿನ ಉಳಿದ ಪ್ರಮಾಣ ಎಷ್ಟಪ್ಪ ಅಂದ್ರೆ ಕಳೆದು ಬಿಡೋಕೆ ವ್ಯತ್ಯಾಸ. 0ಕ್ಕೆ 0, 5ಕ್ಕೆ 5, 13 ಒಳಗಡೆ ಇಲ್ಲಿ ಕೆಳಗಡೆ 7 ಇದೆ. ಅವಾಗ ಕಳೆಯಕ್ಕೆ ಬರಂಗಿಲ್ಲ ನಮಗೆ. ಅವಾಗ ಏನು ಮಾಡಬೇಕು? 10 13 ಅಂತ ತಗೋಬೇಕು. ಅದನ್ನು 13 ಒಳಗಡೆ ನಾವು ಏನು ಮಾಡಬೇಕಪ್ಪ ಅಂದ್ರೆ 7ನ್ನು ತೆಗೆದೋಗ್ಬೇಕು. 7ನ್ನು ತೆಗೆದೋಗಿರಪ್ಪ ಅಂದ್ರೆ ನೀವು ಇಲ್ಲಿ ಹೆಂಗೆ ತೆಗೆದೋಗ್ಬೇಕ್ರಿ? ಈ 13 ಬರ್ಕೊಂಡು ಕೈಲಾ ಇಲ್ಲಿ ಎಲ್ಲಿ ಕೊಡ್ಬೇಕು? ಕೈಲಾನ ಈ ಸೈಡಿಗೆ ಕಳಿಸ್ಬೇಕು. ಅದನ್ನು ಅವಾಗ ಇಲ್ಲಿ ಎಷ್ಟು ಉಳಿತದೆ? ಇಲ್ಲಿ 6 ಉಳಿತದೆ. 650 ಮಿಲಿ ಲೀಟ್ರ್. ಇಲ್ಲಿ 330, 350 ಇದಾವೆ, 350 ಇದಾವೆ. 2 ಆಪ್ಷನ್ಸ್ ಹೋದ್ವಿ. ಈಗ ಇದು ಆಗ್ಬೇಕು, ಇಲ್ಲಿ ಇದು ಆಗ್ಬೇಕು. ನೆಕ್ಸ್ಟ್ ಇದು 19 1 20 ಆಯಿತು. 22ರಾಗ ನಾನು 20 ತೆಗೆದ್ರೆ 2 ಉಳಿತೈತಿಲ್ಲ, 2 ಲೀಟರ್, ಸಾರಿ 2 ಲೀಟರ್ 650 ಮಿಲಿ ಲೀಟರ್ ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಈ ಥರ ಕ್ವಶನ್ಸ್ಗಳನ್ನು ನಾವು ಬಿಡಿಸ್ಕೊತಾ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ಸ್. ಒಬ್ಬ ವಿದ್ಯಾರ್ಥಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಈ ಸ್ತಂಭ ನಕ್ಷೆಯಲ್ಲಿ ತೋರಿಸಿದೆ. ಇದರಲ್ಲಿ ಯಾವ ವಿಷಯಗಳಲ್ಲಿ ಸಮನಾದ ಅಂಕಗಳನ್ನು ಗಳಿಸಿದ್ದಾನೆ ಅಂತ ನಾವು ಹಾಕಬೇಕು. ಸಮನಾಗಿ ಅಂದರೆ ಇವು ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಸ್ಟೇಟ್ ಇರ್ಬೇಕು. ಸ್ಟೇಟ್ ಇರುವಂಥದ್ದು ಆಪ್ಷನ್ಸ್ದಾಗ ಹುಡುಕ್ರಿ. ಇದು ಕನ್ನಡ ಹೆಚ್ಚಿಗಿದೆ, ಇಂಗ್ಲೀಷ್ ಇಲ್ಲಿದೆ, ಇಂಗ್ಲೀಷ್ ಇಲ್ಲಿದೆ. ಅದಕ್ಕೆ ಸ್ಟೇಟ್ ಆಗಿ ನಮ್ಗೆ ಸಮಾಜ ವಿಜ್ಞಾನ ಇದೆ, ಹಿಂದಿ ಒಂದು ಸ್ವಲ್ಪ ಮೇಲಿದೆ. ಹಾಗಾದರೆ ನಾವು ಇಲ್ಲಿ ಗುರುತಿಸ್ಕೊಂಡ್ಬಿಟ್ಟಿವಿ. ಇಂಗ್ಲೀಷು ಮತ್ತು ಸಮಾಜ ವಿಜ್ಞಾನ ನೋಡ್ರಿ ಈಕ್ವಲ್ ಇದೆ, 40. ಹೌದಾ? 40 ಇದಾವೆ. ಹಾಗಾದರೆ ಆಪ್ಷನ್ಸ್ ಒಳಗಡೆ ಇಂಗ್ಲೀಷ್ ಸಮಾಜ ವಿಜ್ಞಾನ ಎಲ್ಲಿರ್ತೈತೆ ಅದು ರೈಟ್ ಆನ್ಸರ್ ಆಗಿರ್ತೈತಿ. ಇಂಗ್ಲೀಷ್ ಹಿಂದಿ, ವಿಜ್ಞಾನ ಹಿಂದಿ, ಇಂಗ್ಲೀಷ್ ಸಮಾಜ ವಿಜ್ಞಾನ, ಎಸ್ ಆಪ್ಷನ್ ಸಿ ಒಳಗಡೆ ಇದೆ. ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ವಿದ್ಯಾರ್ಥಿ ಸಮನಾಗಿ ಅಂಕಗಳನ್ನು ಏನು ಮಾಡಿದಾನಪ್ಪ ಅಂದ್ರೆ ತೆಗೆದುಕೊಂಡಿದ್ದಾನೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ 8/25 ದಶಮಾಂಶ ರೂಪ ಏನು ಅಂತ ಕ್ವಶನ್ಸ್ ಕೇಳ್ತಾನೆ. ಇಲ್ಲಿ 8/25 ಐತೆ. ಕೆಳಗಡೆ ಛೇದದಲ್ಲಿ 10, 100, 1000 ಇದ್ದಾಗ ದಶಮಾಂಶಗಳನ್ನು ಮಾಡೋದು ಗೊತ್ತಿರ್ತದೆ ನಿಮಗೆ. ಈ ಥರ ಇದ್ದಾಗ ಏನು ಮಾಡಬೇಕು? ಛೇದಗಳನ್ನು 100ನ್ನ ಕನ್ವರ್ಟ್ ಮಾಡ್ಕೋಬೇಕು. 25 ಅಷ್ಟಲೇ 100, 25 4 100. ಹಾಗಾದ್ರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕು. 8 4 ಎಷ್ಟಪ್ಪ ಅಂದ್ರೆ 32, 25 4 ಎಷ್ಟಪ್ಪ ಅಂದ್ರೆ 100. ಈಗ ಕೆಳಗಡೆ 100 ಇತ್ತಪ್ಪ ಅಂದ್ರೆ ಬರಿಬೋದಾ? 0.32 ಅಂತೇಳಿ.
100 ಇಟ್ಲಿತ್ತಪ್ಪ ಅಂದ್ರೆ ಬಿಡಿ 10 100 ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ಟಾನ. ಹೌದಾ, ಕೊಟ್ಟಂಥ ಸಂಖ್ಯೆ 32 ಆಸ್ ಇಟ್ ಈಸ್ ಬರ್ಕೋಬೇಕು. ಕೆಳಗಡೆ 100 ಅದಂದ್ರೆ 100 ಸ್ಥಾನಕ್ಕೆ ಪಾಯಿಂಟ್ ಇಟ್ಟರೆ 0.32. 0.32 ಆಪ್ಷನ್ಸ್ ಎಲ್ಲಿದೆ? ಆಪ್ಷನ್ ಸಿ ದಲ್ಲಿದೆ. ಇದು ದಶಮಾಂಶ ರೂಪದಲ್ಲಿ ನಮ್ಗೆ ಬರ್ದಂಗೆ ಆಗ್ತದೆ. ನೆಕ್ಸ್ಟ್, ಒಂದು ಏಣಿ ಎತ್ತರ 2 ಮೀಟರ್ 30 ಸೆಂಟಿಮೀಟರ್ ಇದೆ. ಒಂದು ಏಣಿ ಎತ್ತರ 2 ಮೀಟರ್ 30 ಸೆಂಟಿಮೀಟರ್ ಇದೆ. ಅದನ್ನು ಹತ್ತಲು ನಿಂತಿರುವ ಬಾಲಕನ ಎತ್ತರ ಏಣಿ ಎತ್ತರಕ್ಕಿಂತ 1 ಮೀಟರ್ 24 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದರೆ ಬಾಲಕನ ಎತ್ತರ ಎಷ್ಟು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಅದ್ರ ಒಳಗಡೆ ಇದನ್ನು ಕಳೆದು ಬಿಡ್ರಿ. 2 ಮೀಟರ್ 30 ಸೆಂಟಿಮೀಟರ್ ಐತಲ್ಲ, ಅದು 30 ಸೆಂಟಿಮೀಟರ್ ಇದೆ. ಅದನ್ನು ಹತ್ತಲು ನಿಂತಿರುವ ಬಾಲಕನ ಎತ್ತರ ಅದಕ್ಕಿಂತ ಎಷ್ಟಿದೆಪ್ಪ ಅಂದ್ರೆ 1 ಮೀಟರ್ 24 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಈ 30ರಾಗ 24 ಕಳೆದ್ರೆ 6 ಸೆಂಟಿಮೀಟರ್ ಉಳಿತದೆ. 2ರಾಗ 1 ಮೀಟರ್ ಕಳೆದ್ರೆ 1 ಮೀಟರ್ ಉಳಿತದೆ. 1 ಮೀಟರ್ 6 ಸೆಂಟಿಮೀಟರ್. 1 ಮೀಟರ್ 6 ಸೆಂಟಿಮೀಟರ್ ಇರೋದು ಎಲ್ಲಿದೆ? ಇಲ್ಲಿ 16 ಇದೆ. ಇದು ಅಲ್ಲ, 1 ಮೀಟರ್ 6 ಸೆಂಟಿಮೀಟರ್. ಆಪ್ಷನ್ಸ್ ಬಿ ದಲ್ಲಿದೆ ನೋಡ್ರಿ. ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಮೀರಾಳ ಹತ್ತಿರ ಇರುವ ಹಸು ಒಂದು ದಿನಕ್ಕೆ 12 ಲೀಟರ್. ನೋಡ್ರಿ, ಮೀರಾಳ ಹತ್ತಿರ ಇರುವ ಒಂದು ಹಸು ಒಂದು ದಿನಕ್ಕೆ 12 ಲೀಟರ್ ಹಾಲು ನೀಡುತ್ತದೆ. 1 ಲೀಟರ್ ಹಾಲಿನ ಬೆಲೆ 28 ರೂಪಾಯಿ. ಅವಳು 15 ದಿನಗಳಲ್ಲಿ ಹಾಲಿನ ಮಾರಾಟದಿಂದ ಗಳಿಸಿದ ಒಟ್ಟು ಹಣವನ್ನು 3 ಜನಕ್ಕೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಎಷ್ಟು? ಈ ಕ್ವಶನ್ಸ್ನ ಏನು ಮಾಡಬೇಕು ಅನ್ನೋದು ತಿಳ್ಕೊಂಡ್ರೆ ಆನ್ಸರ್ನ ಈಸಿ ಏನು ಮಾಡಕ್ಕತ್ತಪ್ಪ ಅಂದ್ರೆ ಈಸಿಯಾಗಿ ನಾವು ಬಿಡಿಸ್ಕೋಬೋದು. ಹಾಗಾದ್ರೆ ಏನೇನು ಮಾಡಿರ್ತಾರೆ ಇದು ನೋಡ್ರಿ. ಮೀರಾಳ ಹತ್ತಿರ ಇರುವ ಒಂದು ಹಸು ಒಂದು ದಿನಕ್ಕೆ ಎಷ್ಟು ಹಾಲು ಕೊಡ್ತತ್ತ? 12. 1 ಲೀಟರ್ ಹಾಲಿನ ಬೆಲೆ ಎಷ್ಟೈತಿ? 28 ರೂಪಾಯಿ ಐತಿ. ಹಾಗಾದ್ರೆ ಎಷ್ಟು ದಿನ ಹಾಲುಗಳನ್ನು ಮಾರಾಟ ಮಾಡಿದ್ರೆ? 15 ದಿನ. ಹಾಗಾದ್ರೆ ಒಂದು ದಿನಕ್ಕೆ 12 ಲೀಟರ್ ಅಂದ್ರೆ 15 ದಿನಕ್ಕೆ ಎಷ್ಟು ಲೀಟರ್ ಆಯಿತು ಮೊದಲು ಕಂಡುಹಿಡಿಯಿರಿ. ಒಂದು ದಿನಕ್ಕೆ 12 ಲೀಟರ್ ಅಂತ 15 ದಿನಕ್ಕೆ ಎಷ್ಟು? 5 2 ಎಷ್ಟಪ್ಪ ಅಂದ್ರೆ 10, 5 1 5, 2 1 2, 5 2 7, 7 1 8, 1 1 1, 180 ಲೀಟರ್ ಆಯ್ತು. ಟೋಟಲ್ ಆಗಿ 15 ದಿನದಾಗ ಅಕ್ಕಿ ಎಷ್ಟು ಲೀಟರ್ ಹಾಲನ್ನು ಮಾರಿದಂಗೆ ಆಯ್ತಪ್ಪ ಅಂದ್ರೆ 180 ಲೀಟರ್ ಹಾಲನ್ನ ಮಾರಿದಂಗೆ ಆಯ್ತು. ಹಾಗಾದರೆ 1 ಲೀಟರ್ ಹಾಲಿನ ಬೆಲೆ ಎಷ್ಟಾಯ್ತಪ್ಪ ಅಂದ್ರೆ 28 ರೂಪಾಯಿ ಐತೆ. ಹಾಗಾದ್ರೆ 180 ಇಂಟು 28ನ ಮಾಡ್ಬೇಕು ನೀವು. 28ನ ಮಾಡಬೇಕು. ಇದು 0 ಇಲ್ಲ ಅಂತ ತಿಳ್ಕೊಂಬಿಡ್ರಿ. 8 8 ಎಷ್ಟಪ್ಪ ಅಂದ್ರೆ 64. 8 1 8, 8 1 8. ನೆಕ್ಸ್ಟ್ 2 8 16, 16 1 8 ಈ ಥರ ಇಲ್ಲೇ ಕ್ರಾಸ್ ಈ ಥರ ಬರ್ಕೋರಿ. 8 8 ಎಷ್ಟಪ್ಪ ಅಂದ್ರೆ ಇದು 64 ಆಯಿತು. 8 2 ಎಷ್ಟಪ್ಪ ಅಂದ್ರೆ 16, 8 1 8. ಟೋಟಲ್ ಆಗಿ 16 1 8 ಎಷ್ಟಾಯ್ತಪ್ಪ ಅಂದರೆ 8 3 ಇದು 24 ಆಯಿತು. 24 1 6 ಎಷ್ಟಾಯ್ತಪ್ಪ ಅಂದ್ರೆ 30 ಆಯಿತು. ನೆಕ್ಸ್ಟ್ 1 2 2, 2 1 3 ಎಷ್ಟಪ್ಪ ಅಂದ್ರೆ 5, 504 ಆಯ್ತು ಇದು ಟೋಟಲ್ ಆಗಿ. ಹೌದಾ? ಎಷ್ಟಾಯ್ತು ಇದು? 504 ಆಯಿತು. 504 ಇಲ್ಲೊಂದು 0 ಐತಲ್ಲ, ಆ 0ನ ಇಲ್ಲಿ ಲಾಸ್ಟಿಗೆ ನಾವು 180ರಲ್ಲೇ ನಾವು ಮಲ್ಟಿಪ್ಲಿಕೇಶನ್ಸ್ ಮಾಡ್ಬೇಕಂತಂದ್ರೆ 5040 ಆಯಿತು. ಈ 5040ನ್ನು ಅಕ್ಕಿ ಏನು ಮಾಡ್ತಾಳಪ್ಪ ಅಂದ್ರೆ ಈ 5040ನ್ನು ಎಷ್ಟು ಜನಕ್ಕೆ ಹಂಚ್ತಾಳತ್ತ ನೋಡ್ರಿ. ಎಷ್ಟು ಜನಕ್ಕೆ ಹಂಚಿದಾಳೆ? 3 ಜನರಿಗೆ. 3 ಜನಕ್ಕೆ ಸಮನಾಗಿ ಹಂಚಿದರೆ 3 ಲೆಕ್ಕಾಚಾರ ಮಾಡಿರಿ. 3 1 3, 5ರಾಗ 3 ಕಳೀರಿ 2 ಉಳಿತದೆ. ಇದು 0 ಆಯಿತು. ನೆಕ್ಸ್ಟ್ 3 6 ಎಷ್ಟಪ್ಪ ಅಂದ್ರೆ 18, 20ರಾಗ 18 ಹೋದ್ರೆ 2 ಉಳಿತದೆ. ನೆಕ್ಸ್ಟ್ 4, 3 8 ಎಷ್ಟಪ್ಪ ಅಂದ್ರೆ 24, 24ರಾಗ ಹೋದ್ರೆ 24 ಹೋದ್ರೆ 0. ಇದೊಂದು 0 ನೀವು ಕೆಳಗಿಳಿಸ್ತೀವಿ ಅಂದ್ರೆ ಈ 0 ನೀವು ಕೊಡ್ರಿ 1680 ರೂಪಾಯಿ. ಹಾಗಾದರೆ ಅವಳು ಪ್ರತಿಯೊಬ್ಬಳಿಗೆ ನೀಡಿದಂಥ ಅಮೌಂಟ್ ಎಷ್ಟಾಗಿರ್ತದಪ್ಪ ಅಂದ್ರೆ 1680 ರೂಪಾಯಿನ ಅಕ್ಕಿ 3 ಜನಕ್ಕೆ ಸಮನಾಗಿ ಹಂಚಿದಾಗ 1680 ರೂಪಾಯಿನ ಅಕ್ಕಿ ನೀಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಅಪವರ್ತನ ವೃಕ್ಷದಲ್ಲಿ ಎ ಬಿ ಸಿ ಮತ್ತು ಡಿಗಳ ಬೆಲೆ ಕ್ರಮವಾಗಿ ಬರೆಯಿರಿ ಅಂತ ಕ್ವಶನ್ಸ್ ಕೇಳಿದಾನೆ. ಇಲ್ಲಿ 54 ಇದೆ. 54ನ್ನ ಯಾವ ಥರ ನಾನು ನೋಡ್ಕೋಬೇಕು? ಕೆಳಗಡೆ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹಾಗಾದರೆ 54ನ್ನ ನಾ ಯಾವ ಥರ ಹುಡ್ಕೋಬೇಕಪ್ಪ ಅಂದ್ರೆ 6 9 54 ಅಂತ ಹಿಡಿಬೇಕು. ಯಾಕೆ? ಇಲ್ಲಿ 3 ಇರೋದ್ರಿಂದ 9 ಇರೋದ್ರಿಂದ 3 3 9 ಆಕೈತೆ. ಇಲ್ಲಿ 2 ಇರೋದ್ರಿಂದ 3 2 6 ಆಕೈತೆ. ಹಾಗಾದರೆ 6 9 54 ಅಂದ್ರೆ ಎ ಬೆಲೆ ಎಷ್ಟಪ್ಪ ಅಂದ್ರೆ 6 ಇರಬೇಕು, ಬಿ ಬೆಲೆ 9 ಇರಬೇಕು. ಎ ಬೆಲೆ ಇಲ್ಲಿ 9 3 ಇದೆ, ಇಲ್ಲಿ 6 3 ಇದೆ, ಇದು ಅಲ್ಲ 3 3 ಇದೆ, 6 9 3 3. ಆಪ್ಷನ್ಸ್ ಡಿ ಒಳಗಡೆ ಇದೆ ಯಾವುದು? ಆಪ್ಷನ್ಸ್ 6 9 3 3, 6 9 3 3. ಆಪ್ಷನ್ಸ್ ಡಿ ಒಳಗಡೆ ಇರೋದ್ರಿಂದ ಡಿ ರೈಟ್ ಆನ್ಸರ್ ಆಗ್ತದೆ.
ನೆಕ್ಸ್ಟ್ ಇದೇ ಕ್ವಶನ್ಸ್ ಒಳಗಡೆ 40ನ್ನ 2ರಿಂದ ಭಾಗಿಸಿದಾಗ ಬರುವ ಶೇಷ. ನೋಡ್ರಿ 40ನ್ನ ನಾನು 2ರಿಂದ ಭಾಗಿಸಿದ್ನಿ ಅಂದ್ರೆ ಶೇಷ ಎಷ್ಟು ಬರ್ತದೆ ಅಂತ ಹೇಳ್ತಾರೆ. ಸಮಸಂಖ್ಯೆ ಯಾವುದೇ ಸಮಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಶೇಷ 0 ಬರ್ತದೆ ಅನ್ನೋದು ಕಾಮನ್ ಸೆನ್ಸ್. ಅದ್ರಾಗ ನಾವು ಆನ್ಸರ್ನ 0 ಹಾಕಬೇಕು. ಸುಮ್ಮನೆ 2 2 ಎಷ್ಟಪ್ಪ ಅಂದ್ರೆ 4, 0 ಇದೆ 0, ಈ 0 ಇಲ್ಲಿ ಕೆಳಗಿಳಿಸಿದ್ರೆ ಈ 0 ಇಲ್ಲಿ ಕೊಡಬೇಕು 20. ಶೇಷ ಎಷ್ಟು ಬಂತು? 0 ಬಂತು. ಹಾಗಾಗಿ ಆಪ್ಷನ್ಸ್ 0 ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಚಿತ್ರದಲ್ಲಿನ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನದ ವಿಧ ಯಾವುದು ಅಂತ ಕ್ವಶನ್ಸ್ ಇದೆ. ಇಲ್ಲಿ ನೋಡ್ರಿ 8 ಗಂಟೆ, ಇಲ್ಲಿ ಸಣ್ಣ ಮುಳ್ಳು ಎಲ್ಲಿಗಿದೆಯಪ್ಪ ಅಂದ್ರೆ 8 ಗಂಟೆಗಿದೆ, ದೊಡ್ಡ ಮುಳ್ಳು 9 ಗಂಟೆಗಿದೆ. ಹಾಗಾದ್ರೆ ಅದು ಏನಾಗಿದೆಯಪ್ಪ ಅಂದ್ರೆ ಎರಡೂ ಇಲ್ಲೇ ಇದಾವೆ. ಹಾಗಾದ್ರೆ ಇದು ಎಂಥ ಕೋನ? ವಿಶಾಲ ಕೋನ, ದೊಡ್ಡ ಕೋನ ಆಗಿದೆನೋ? ಇಲ್ಲ. ಲಂಬ ಕೋನ ಈ ತರ ಸ್ಟೇಟ್ ಏನ್ ಐತನೋ? ಇಲ್ಲ. ಹಾಗಾದ್ರೆ ಪೂರ್ಣ ಕೋನ ಅಲ್ಲ, ಇದು ಲಘು ಕೋನಕ್ಕೆ ಉದಾಹರಣೆ ಆಗ್ತದೆ. ಹಾಗಾದ್ರೆ 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಎಷ್ಟು ಡಿಗ್ರಿ ಇರ್ತದಪ್ಪ ಅಂದ್ರೆ 30 ಡಿಗ್ರಿ ಅದು ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್ಸ್, ಸಲ್ಮಾಳು ಒಂದು ವರ್ಷದಲ್ಲಿ ಗಳಿಸಿದ ಹಣ 98,508. ಹಾಗಾದ್ರೆ ಅವಳು ಒಂದು ತಿಂಗಳಿನಲ್ಲಿ ಗಳಿಸಿದ ಹಣ ಎಷ್ಟು? ಒಂದು ವರ್ಷ ಕೂಡಿ ಎಷ್ಟು ಗಳಿಸ್ತಾಳಕ್ಕೆ? ಎಷ್ಟು? 98,508ನ್ನ ಗಳಿಸ್ತಾಳೆ. ಹಾಗಾದ್ರೆ ಒಂದು ತಿಂಗಳಿಗೆ ಎಷ್ಟಪ್ಪ ಅಂದ್ರೆ 12 ಭಾಗಾಕಾರ ಮಾಡ್ಬೇಕು. 12 ಎಂಟ್ಲೆ ಎಷ್ಟಪ್ಪ ಅಂದ್ರೆ 96. 2 ಉಳಿತದ 98ರಾಗ 96 ಕಳೆದ್ರೆ 2 ಉಳಿತದೆ. 5ನ್ನ ಕೆಳಗಡೆ ಇಳಿಸ್ಕೊರಿ. 12 ಎಷ್ಟಪ್ಪ ಅಂದ್ರೆ 24. 25ರಾಗ 24 ಹೋದ್ರೆ ಒಂದು ಏನ್ ಮಾಡ್ರಪ್ಪ ಅಂದ್ರೆ 1 0ನ ಕೆಳಗಿಳಿಸ್ರಿ. ಈ ಸಂಖ್ಯೆನ ನಾನು ಈಗ 12ಕ್ಕಿಂತ 10 ಸಾಂದಾಯ್ತು. ನೆಕ್ಸ್ಟ್ 8 ಇಳಿಸ್ಕೋಬೇಕಪ್ಪ ಅಂದ್ರೆ ಇಲ್ಲಿ 0 ಕೊಡ್ಬೇಕಾಗ್ತದೆ. ಆ 8ನ ಇಳಿಸ್ಕೊಂಡಾಗ 12 ಎಷ್ಟಪ್ಪ ಅಂದ್ರೆ 108 ಆಗ್ತದೆ. ಹಾಗಾದ್ರೆ 108 108 ಹೋದ್ರೆ 0, 8,209 ಬಂತು. 8,209 ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಇದಲ್ಲಿದೆ. ಹಾಗಾದ್ರೆ ಆಕೆ ಒಂದು ತಿಂಗಳಿಗೆ ಎಷ್ಟು ದುಡಿತಾಳಂದಾಗಾಯ್ತು? 8,709 ರೂಪಾಯಿನ ದುಡಿದಾಗ ಅಷ್ಟು ರೂಪಾಯಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಒಂದು ಜಿಲ್ಲೆಯಲ್ಲಿನ 16 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಒಟ್ಟು ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ 98,352 ಇದೆ. ಇದರಲ್ಲಿ 41,969 ಬಾಲಕಿಯರಾದ್ರೆ ಬಾಲಕರ ಸಂಖ್ಯೆ. ಟೋಟಲ್ ಜನಸಂಖ್ಯೆ ಎಷ್ಟೈತಿ? 98,352 ಐತಿ. ಇದ್ರಾಗ 41,969 ಜನ ಏನದಾರಪ್ಪ ಅಂದ್ರೆ ಬಾಲಕಿಯರೇ ಆದ್ರೆ ಬಾಲಕರ ಸಂಖ್ಯೆ ಕಳೆದು ಬಿಡ್ರಿ. ಅದ್ರಾಗ ಬಾಲಕಿಯರ ಸಂಖ್ಯೆ ಸಿಗ್ಬಿಡ್ತದೆ. 12ರಾಗ ಇಲ್ಲಿ 9ನ ಕಳೀರಿ, ಎಷ್ಟು ಉಳಿತದಪ್ಪ ಅಂದ್ರೆ 10. ಅದು ಮ್ಯಾಗಿಂದ ಎಷ್ಟಪ್ಪ ಅಂದ್ರೆ 12. 12 ಅಂದ್ರೆ ಇಲ್ಲೊಂದು ಮೊದಲ ಕೈಲ ಕೊಡ್ಬೇಕು. 12ರಾಗ 9 ಅಂದ್ರೆ ಲಾಸ್ಟಿಗೆ ನನಗೆ ಏನು ಬರಬೇಕಪ್ಪ ಅಂದ್ರೆ 3 ಅಂತ ಬರ್ಬೇಕು. 12ರಾಗ 9 ಕಳೆದ್ರೆ 3 ಇರುವಂಥ ಆಪ್ಷನ್ಸ್ ಎಲ್ಲಿದೆ? ಇಲ್ಲಿಲ್ಲ, ಇಲ್ಲಿಲ್ಲ. ಇದು ಆಗ್ಬೇಕು, ಇಲ್ಲಿಕಂದ್ರೆ ಇದು ಆಗ್ಬೇಕು. ನೆಕ್ಸ್ಟ್ 5 1 6 ಆಯಿತು. ಸಾರಿ 6 1 7 ಆಯಿತು. ಇಲ್ಲಿ ಎಷ್ಟಾಯ್ತಪ್ಪ ಅಂದ್ರೆ 15 ಇದೆ. 15ರಾಗ ನಾನು ಏನು ಮಾಡೋಕ್ಕಪ್ಪ ಅಂದ್ರೆ 7ನ್ನ ತೆಗೆದೊಗಿಬೇಕಾಗ್ತದೆ. 15ರಾಗ 7 ತೆಗೆದ್ರೆ 5, ಈ ಕಡೆ 2 ತೆಗೆದ್ರೆ 8 ಉಳಿತದೆ. ಹೌದಾ? 8. ನೆಕ್ಸ್ಟ್ ಒಂದು ಕಲೆ 9 1 10 ಆಯಿತು. 13ರಾಗ 10 ಕಳೆದ್ರೆ ಇಲ್ಲಿ 3 ಉಳಿತದೆ. 3 8 3 ಎಲ್ಲ ಕಡೆ ಇದೆ. ನೆಕ್ಸ್ಟ್ 8ರಾಗ 2 ಕಳೆದ್ರೆ 6 ಎಲ್ಲ ಕಡೆ ಐತಿ. ಇಲ್ಲಿದೆ. ಎಸ್. 9ರಾಗ 4 ಕಳೆದ್ರೆ 5. 56,383. 56,383 ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಒಂದು ಆಯತಾಕಾರದ ಕೊಠಡಿಯ ಉದ್ದ ಏನು ಕೊಟ್ಟಿದ್ದಾವೆ ನೋಡ್ರಿ, 18 ಮೀಟರ್ ಇದೆ ಮತ್ತು ಅಗಲ 15 ಮೀಟರ್ ಇದೆ. ಇದರ ನೆಲಕ್ಕೆ ಬಣ್ಣ ಹಚ್ಚಲು 1 ಚದರ ಮೀಟರ್ಗೆ 22 ಅಂತ ತಗಲುವ ವೆಚ್ಚ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾನೆ. ಇಲ್ಲಿ ನೋಡ್ರಿ, ಒಂದು ಆಯತಾಕಾರದ ಕೊಠಡಿ ಉದ್ದ, ಇದೊಂದು ಆಯತಾಕಾರದ ಕೊಠಡಿ ಉದ್ದ ಒಂದು 18 ಮೀಟರ್ ಅಂತ, ಒಂದು 15 ಮೀಟರ್ ಇದೆ. ಇದಕ್ಕೆ ನೆಲಕ್ಕೆ ಬಣ್ಣ ಹಚ್ಚಬೇಕಪ್ಪ ಅಂದ್ರೆ 1 ಚದರ ಮೀಟರ್ಗೆ 22 ರೂಪಾಯಿ ಖರ್ಚಾಗ್ತದೆ. 1 ಚದರ ಮೀಟರ್ಗೆ ಖರ್ಚಾಗ್ತದೆ ಅಂತ ಕ್ವಶನ್ಸ್ನ ಕೇಳಿದಾಗ ನೀವೇನು ಕಂಡುಹಿಡಬೇಕಪ್ಪ ಅಂದ್ರೆ ಮೊದಲ ಅದರ ವಿಸ್ತೀರ್ಣ ಕಂಡುಹಿಡಬೇಕು. ಹಾಗಾದ್ರೆ ಆಯತಾಕಾರಕ್ಕೆ ವಿಸ್ತೀರ್ಣ ಕಂಡುಹಿಡಬೇಕಪ್ಪ ಅಂದ್ರೆ ಉದ್ದ ಇಂಟು ಅಗಲ. ಹಾಗಾದ್ರೆ ಉದ್ದ ಎಷ್ಟಿದೆಯಪ್ಪ ಅಂದ್ರೆ 18 ಇದೆ, ಅಗಲ ಎಷ್ಟಿದೆಯಪ್ಪ ಅಂದ್ರೆ 15 ಇದೆ. ಎರಡಕ್ಕೂ ಗುಣಿಸ್ರಿ. 8 5 ಎಷ್ಟಪ್ಪ ಅಂದ್ರೆ 40. 8 1 8, 5 1 5, 8 5 ಎಷ್ಟಪ್ಪ ಅಂದ್ರೆ ಇದು 13. 13 1 4 ಎಷ್ಟಪ್ಪ ಅಂದ್ರೆ 17 ಆಗ್ತದೆ. ನೆಕ್ಸ್ಟ್ 1 1 1 1 1 1 1 1 1 2 270 ಚದರ ಮೀಟರ್ ಆಯಿತು. ಹಾಗಾದರೆ 1 ಚದರ ಮೀಟರ್ಗೆ 22 ರೂಪಾಯಿ ಖರ್ಚಾಗ್ತದೆ. 270 ಚದರ ಮೀಟರ್ಗೆ 1 ಚದರ ಮೀಟರ್ಗೆ 22 ಅಂತ ಎಷ್ಟು ಖರ್ಚಾಗ್ತದೆ ಅಂತ ಚೆಕ್ ಮಾಡಿರಿ. ಇದು 0 ಬಿಟ್ಬಿಡ್ರಿ. 2 7 ಎಷ್ಟಪ್ಪ ಅಂದ್ರೆ 14. 7 2 ಎಷ್ಟಪ್ಪ ಅಂದ್ರೆ 14. 2 2 4. 14 1 4 18. 18 1
ಇದು 19 ಆಯಿತು. ಹೌದಾ, 19 ಆಯಿತು. ನೆಕ್ಸ್ಟ್ 2 4 4 1 5, ಇದೊಂದು 0 ಇದೆ, 0. 5940. 5940 ಇಲ್ಲಿದೆ, ಆಪ್ಷನ್ ಸಿ ಇದಾಗಿದೆ. 5940. ಹಾಗಾದರೆ 1 ಚದರ ಮೀಟರ್ಗೆ 22 ರೂಪಾಯಿ ಅಂತಂದರೆ 270 ಚದರ ಮೀಟರ್ಗೆ 5940 ಆಗ್ತದೆ. ಇವೆಲ್ಲ ನಾವು ಸ್ವಲ್ಪ ಸ್ಪೀಡಾಗಿ ಹೇಳಕತ್ತೀನಿ ನಾನು, ಯಾಕಪ್ಪ ಅಂದ್ರೆ ಸಮಯದ ಅಭಾವ ಇರುವುದರಿಂದ ಉಳಿದೆಲ್ಲ ವಿಡಿಯೋದಾಗ ಇಷ್ಟು ಸ್ಪೀಡ್ ಹೇಳಿಲ್ಲ, ನಾನು ಸ್ಲೋವಾಗಿನೇ ಹೇಳಿರ್ತಿರ್ತೀನಿ. ನೆಕ್ಸ್ಟ್, ಒಂದು ಮನೆಯಲ್ಲಿ 3 ಜನರ ತಿಂಗಳ ಆದಾಯ ಕ್ರಮವಾಗಿ 18,395, 16,809 ಮತ್ತು 9,963 ಇದೆ. ಅವರ ಒಟ್ಟು ಆದಾಯ ಅಂದರೆ ಕೂಡಿಸ್ಬಿಡ್ರಿ, ಎಷ್ಟಿದೆಪ್ಪ ಅಂದ್ರೆ 18,395 ಇದೆ. ನೆಕ್ಸ್ಟ್ 16,809 ಇದೆ. ನೆಕ್ಸ್ಟ್ 9,963 ಇದೆ. ಕೂಡಿಸ್ಬಿಡ್ಬೇಕು ಇದನ್ನು. ಹೌದಾ, ಎಷ್ಟಪ್ಪ ಅಂದ್ರೆ 5 1 9, ಎಷ್ಟಪ್ಪ 14, 14 1 3 17, ಲಾಸ್ಟಿಗೆ 7 ಇರಬೇಕು. ಎಲ್ಲ ಕಡೆ 7 ಇದೆ. 9 1 10 1 6 16, ಲಾಸ್ಟಿಗೆ 6 7 ಇರಬೇಕು. ಇಲ್ಲಿ 5 7 ಐತಿ, ಇಲ್ಲಿ 5 7 ಐತಿ, ಇಲ್ಲಿ 5 7 ಐತಿ. ಮುಗಿತು, ರೈಟ್ ಆನ್ಸರ್ ಆಪ್ಷನ್ಸ್ 1. 9 1 10, 10 1 18, 18 1 3 ಎಷ್ಟಪ್ಪ ಅಂದ್ರೆ 21. ಬೇಕಾ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. 8 2 10, 10 1 9, 19, 19 1 5 25. ನೆಕ್ಸ್ಟ್ 4 45,167 ಆಗ್ತದೆ ಅವರ ಒಟ್ಟು ಆದಾಯ. ನೆಕ್ಸ್ಟ್ ಕ್ವಶನ್ಸ್, ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಟ್ಟು 74,692 ಮತದಾರರಿದ್ದಾರೆ. ಅದರಲ್ಲಿ 32,465 ಪುರುಷರು ಮತ್ತು 29,749 ಮಹಿಳೆಯರು ಮತ ಚಲಾಯಿಸಿದ್ದಾರೆ. ಹಾಗಾದರೆ ಮತ ಚಲಾಯಿಸದ ಮತ ಹಾಕದ ಮತದಾರರ ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಕೇಳ್ಯಾರೆ. ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 74,692 ಮತದಾರರಿದ್ದಾರೆ. ಅದ್ರಾಗ ಪುರುಷರು ಎಷ್ಟು ಅದಾರತ್ತ 32,465 ಪುರುಷರು ಅದರ. ಮಹಿಳೆಯರು ಎಷ್ಟು ಅದರ 29,749 ಮಹಿಳೆಯರು ಅದರ. ಇವರು ಕೂಡಿಸ್ರಿ, ಮೊದಲು ಕೋಟ್ ಹಾಕ್ತವ್ರಿ ಇವರು. 9 1 5 ಎಷ್ಟಪ್ಪ ಅಂದ್ರೆ 14, 6 4 10 1 11, 7 1 8 1 8 4 12, 9 1 10 1 2 12, 3 2 5 1 6, 62,214 ಜನ ವೋಟ್ ಹಾಕ್ಯಾರ. ಹಾಗಾದ್ರೆ ಟೋಟಲ್ ಜನಸಂಖ್ಯೆ ಎಷ್ಟೈತೆ? ಹಾಗಾದ್ರೆ ಇವ್ರು ವೋಟ್ ಹಾಕಿದವ್ರನ್ನ ತೊಗೊಂಬಂದು ಇದರ ಕಳೆದು ಬಿಡ್ರಿ, 62,214 ಕಳೆದು ಬಿಡ್ರಿ. ವೋಟ್ ಹಾಕ್ಲಾರ್ದವ್ರು ಸಿಕ್ಬಿಡ್ತಾರೆ ನಮಗೆ. ನೋಡ್ರಿ, ಮ್ಯಾಗೆ 2 ಇದೆ, ಕೆಳಗಡೆ 4 ಇದೆ. 12ರಾಗ 4 ಕಳೆದ್ರೆ 8, ಕೊನೆಗೆ 8 ಇರಬೇಕು. ಇದೇ ರೈಟ್ ಆನ್ಸರ್. ಈಗ ಮುಗಿತು, ಉಳ್ಕಿದ್ದು ಯಾವುದೂ ನೋಡೋ ಅವಶ್ಯಕತೆ ಇಲ್ಲ, ನೀವು ಮುಂದೆ ಮಾಡೋ ಅವಶ್ಯಕತೆ ನೋಡೋಂಗಿಲ್ಲ. ಸಾಧ್ಯ ಆದಷ್ಟು ಆಪ್ಷನ್ಸ್ ಒಳಗಡೆ, ಒಂದು ಆಪ್ಷನ್ಸ್ ಒಳಗಡೆ ಇನ್ನೂ ಕಡೆ ಮತ್ತೆ 2 ಕಡೆ ಇಲ್ಲ, ಇನ್ನೊಂದು ಕಡೆ 8 ಇತ್ತಪ್ಪ ಅಂದ್ರೆ ಇನ್ನೊಂದು ಸ್ಟೆಪ್ನ ನಾವು ಚೆಕ್ ಮಾಡಬೇಕಾಗ್ತದೆ. 9ರಾಗ 2 ಕಳೆದ್ರೆ 7, 7 8. ಅದೆಲ್ಲ ಏನಾಗ್ತದಪ್ಪ ಅಂದ್ರೆ ಮ್ಯಾಚ್ ಆಗಿ ಆಗ್ತದೆ. 6ರಾಗ 2 ಕಳೆದ್ರೆ 4, 4ರಾಗ 2 ಕಳೆದ್ರೆ 2, 7ರಾಗ 6 ಕಳೆದ್ರೆ 1, 12,478 ಅದು ಬರಲೇಬೇಕು. ನೆಕ್ಸ್ಟ್ ಕ್ವಶನ್ಸ್, ಇದ್ರ ಒಳಗಡೆ ಏನಿದೆಯಪ್ಪ ಅಂದ್ರೆ ಕ್ವಶನ್ಸು 58,316, 58,136, 58,631, 58,613 ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಅಂದ್ರೆ ದೊಡ್ಡ ಲೆಂತ್ ಸ್ಥಾನದ ಬರೀಬೇಕು. ಹಾಗಾದ್ರೆ ಇದ್ರಾಗ ದೊಡ್ಡದು ಯಾವುದು? 58,631 ಇದು ದೊಡ್ಡದು. 58,631. ನೆಕ್ಸ್ಟ್ 58,613, 58,300 ಆಗಬೇಕಾಗಿತ್ತು, 136 ಐತಿ, ಇದು ಅಲ್ಲ. 58,631, 613, 58,316. ಎಸ್, ಆಪ್ಷನ್ಸ್ ಬಿ ದಾಗ ಕರೆಕ್ಟ್ ಇದೆ ನೋಡ್ರಿ. ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಳಿಕೆ ಕ್ರಮದಲ್ಲಿ ಬರೆದಾಗ. ಇನ್ನು ಕೊನೆಯ ಪ್ರಶ್ನೆ, ಒಂದು ಬಾಳೆಹಣ್ಣಿನ ಬೆಲೆ 6 ರೂಪಾಯಿ ಆದರೆ ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ. ಇದು ಸಿಂಪ್ಲೆಸ್ಟ್ ಕ್ವಶನ್ಸು, ಎಲ್ಲರೂ ಆನ್ಸರ್ ಮಾಡ್ತೀರಿ. ಒಂದು ಬಾಳೆಹಣ್ಣಿಗೆ 6 ರೂಪಾಯಿ ಆದ್ರೆ ಒಂದು ಡಜನ್ ಅಂದ್ರೆ ಎಷ್ಟು ಇರ್ತಾವಪ್ಪ ಅಂದ್ರೆ 12 ಇರ್ತಾವ್ರಿ. 12 ಆರ್ಲಿ ಎಷ್ಟಪ್ಪ ಅಂದ್ರೆ 72 ರೂಪಾಯಿ ಅಂತ ಕೇಳ್ತೀವಿ. ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇಷ್ಟು 20 ಕ್ವಶನ್ಸ್ಗಳನ್ನು ನಿಮ್ಗೆ ಈ ಎಕ್ಸಾಮ್ಸ್ನಲ್ಲಿ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ನ ಕತ್ತಿರ್ತಾನೆ. ಇಷ್ಟು ಸಿಂಪಲ್ ಕ್ವಶನ್ಸ್ನ ಕತ್ತಾನ ಅಂತ ಅಂದಾಗ ಹೌದು, ಇಷ್ಟೇ ಸಿಂಪಲ್ ಕ್ವಶನ್ಸ್ನ ಕತ್ತಿರ್ತಾನೆ. ಇದು 2018 ಕ್ವಶನ್ ಪೇಪರು. ಬೇಕಾದ್ರೆ ಚೆಕ್ ಮಾಡಿ, ಎಲ್ಲವೂ ನಿಮ್ಗೆ ಸಿಗ್ತಾವೆ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ದಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಾಕಷ್ಟು ಕ್ವಶನ್ ಪೇಪರ್ಗಳು ಬಿಡಿಸಿದ್ದೀನಿ, ಎಲ್ಲವೂ ಪ್ಲೇಲಿಸ್ಟ್ ಒಳಗಡೆ ಸಿಗ್ತಾವೆ. ಧನ್ಯವಾದ.